ಕಾಂಗ್ರೆಸ್ ಅಲ್ಲಿ ನಾವು ಎಷ್ಟೇ ದುಡ್ಡು ಲೀಡ್ ಆದ್ರೂ ಫಸ್ಟ್ ನಾವೆಲ್ಲ ಪಾರ್ಟಿ ಆಫೀಸ್ ಹೋದ ತಕ್ಷಣ ಅದು ನಮ್ಮ ದೇವಸ್ಥಾನ, ನಾವೆಲ್ಲ ಕಾರ್ಯಕರ್ತರು, ಇದು ನಮ್ಮ ತಲೆಯಲ್ಲಿ. ಇದ್ದು ಎಷ್ಟು ಗೌರವ ಇರ್ತದೆ, ಕೆಳಗಡೆ ಕೂತಿರೋರು ಅಷ್ಟೇ ಗೌರವ ಇರ್ತದೆ ಕೂಡ ನಾವೆಲ್ಲ ಹತ್ಕೊಂಡಿದ್ದೇವೆ. ಬಂಧುಗಳೇ, ನಾನು ಇವತ್ತು ಕಾಪು ದೇವಸ್ಥಾನಕ್ಕೆ ನಮ್ಮ ಮುಖಂಡರುಗಳು ಆಹ್ವಾನ ಕೊಟ್ಟಿದ್ದು ಒಂದೇ ಕಾರ್ಕಳದಲ್ಲಿ ಪಕ್ಷದ ಕಾರ್ಯಕ್ರಮ ಅಂತೇಳಿ ಉದಯ್ ಕುಮಾರ್ ಶೆಟ್ಟರು ತಿಳಿಸಿದ್ರು. ಸೊ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾನು ಇನ್ನು ಅಸೆಂಬ್ಲಿ ಪ್ರಾರಂಭ ಆಗ್ತದೆ, ಬರ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ ಅಂತೇಳಿ ನಾನು ಅನೇಕ ಕಡೆ ಪ್ರವಾಸದಲ್ಲಿ ಇಟ್ಕೊಂಡು ಇವತ್ತು ಬಿಡು ಮಾಡಿಕೊಂಡು ಬಂದಿದ್ದೇನೆ. ಇದು ನಿಮ್ಮ ಜಿಲ್ಲಾ ಆಫೀಸ್ನಲ್ಲಿ ತಾವೆಲ್ಲ ಮುಖಂಡರೆಲ್ಲ ತಾವೆಲ್ಲ ಸೇರಿದ್ದೀವಿ. ಈಗ ತಾನೇ ನಾನು ಬ್ರಹ್ಮಾವರದ ಸಕ್ಕರೆ ಫ್ಯಾಕ್ಟರಿಗೆ ನಮ್ಮ ಪಕ್ಷದ ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಿ ಬಂದಿದ್ದೇನೆ. ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ, ಏನಿಲ್ಲ. ನನಗೇನಂದ್ರೆ ಒಂದು ದೊಡ್ಡ ಚಿಂತನೆ, ಇದು ಹಿಂದೆ ಎಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ಜಿಲ್ಲೆಯಲ್ಲಿ ಬಹುಶಃ ಹೆಚ್ಚು ಶಾಸಕರು ಇಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ರು. ಈಗ ಯಾಕೆ ಆಗ್ಲಿಲ್ಲ? ಚಿಕ್ಕಮಗಳೂರಲ್ಲಿ 5-5 ಗೆದ್ದಿದ್ದೀವಿ, ನಾಲ್ಕೆಲ್ಲೂ ಗೆದ್ದಿದ್ದೀವಿ, ಕೂರ್ಗಲ್ಲಿ ಗೆದ್ದಿದ್ದೀವಿ, ಮಂಗಳೂರು ಉಡುಪಿಯಲ್ಲಿ ಯಾಕೆ ಬರಲಿಲ್ಲ? ಇದು ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲ ನಾವು ಕ್ಯಾಂಡಿಡೇಟ್ ಮಾಡಿ ಸರಿ ಇಲ್ವೋ, ಇಲ್ಲ ಜನರಿಗೆ ನಮ್ಮ ಈ ಆಚಾರ ವಿಚಾರಗಳನ್ನ ತಲುಪಿಸ್ಲಿಕ್ಕೆ ಆಗಿಲ್ವೋ? ಇವೆಲ್ಲ ಕೂಡ ನೀವುಗಳೇ ಲೀಡರ್ಸ್ ಅಂತ ಏನು ನೀವು ಅನ್ಕೊಂಡಿದ್ದೀರಿ, ನೀವೇ ಇದ್ರ ಬಗ್ಗೆ ಒಂದು ದೊಡ್ಡ ಸಮಾಲೋಚನೆ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊನ್ನೆ ನಾನು ರೀಸೆಂಟ್ ಆಗಿ ಒಂದು ಸ್ಮಾಲ್ ಸರ್ವೆ ನಾನು ಮಾಡಿಸಿದ್ದೀನಿ. 86 ಜನ ಏನೋ ಸೋತಿದ್ದಾರೆ. ನಾನೀಗಾಗಲೇ ಹೊಸ ಕ್ಯಾಂಡಿಡೇಟ್ಗಳನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಯಾರು ಬರ್ಬೋದು, ಎಷ್ಟು ಸಾಧ್ಯತೆ ಇರುತ್ತೆ. ಅದರಲ್ಲಿ 60 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಿಮ್ಮಲ್ಲೂ ಕೂಡ ಉಡುಪಿಲಿ, ಮಂಗಳೂರಲ್ಲಿ ಕನಿಷ್ಠ ಒಂದು 7 ಕ್ಷೇತ್ರ ಕೂಡ ಗೆಲ್ಲಲಿಕ್ಕೆ ಎಲ್ಲ ತರದ ಅವಕಾಶ ಇದೆ. ನನಗೆ ಲಾಸ್ಟ್ ಅಸೆಂಬ್ಲಿಲಿ ಈ ಜಿಲ್ಲೆಯಲ್ಲಿ ಕನಿಷ್ಠ 4 ಕ್ಷೇತ್ರ ಕೂಡ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡಿತ್ತು. ಕಾರಣ ಅಂತ ನೀವು ಸೋತ್ರಿ. ಈಗೂ ಕೂಡ ನಾನು ಲೀಡರ್ಸ್ಗೆ, ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿರೋರಿಗೆ ನಾನು ಒಂದು ಏನು ಸಲಹೆ ಕೊಡೋದು ಅಂದ್ರೆ, ನೀವು ವ್ಯಕ್ತಿ ಪೂಜೆ ಬಿಡಬೇಕು, ಪಕ್ಷದ ಪೂಜೆ ಮಾಡಬೇಕು. ಎರಡನೇದು, ನೀವು ಜಾತಿಯ ಆಧಾರದ ಮೇಲೆ ರಾಜಕಾರಣ ಬಿಡಬೇಕು. ಎಲ್ಲ ಸೆಕ್ಷನ್ ಕೂಡ ಬೇಕಾಗ್ತದೆ. ಈಗ ನನ್ನ ಕ್ಷೇತ್ರ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದಾರೆ, 99% 100% ಅದು ತಪ್ಪಾಗಲಿಕ್ಕಿಲ್ಲ. ಬ್ರಾಹ್ಮಿಣ್ಸ್ ಎಲ್ಲ ನಮ್ಗೆ ಓಟ್ ಹಾಕ್ತಾರೆ. ನಿಮ್ಗೆ ಯಾಕೆ ಆಗಲ್ಲ? ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇಂಟು ಕಾನ್ಫಿಡೆನ್ಸ್, ಗಿವ್ ದೆಮ್ ಸ್ಟ್ರೆಂತ್. ಏನ್ ಬ್ರಾಹ್ಮಿಣ್ಸ್ ಅಂದ ತಕ್ಷಣ ಅವ್ರು ಬಿಜೆಪಿ ಅಂತ ನೀವು ಲೇಪ್ ಹಾಕಬಾರ್ದು, ಇಲ್ಲ ಲಿಂಗಾಯತೆಲ್ಲ ಇನ್ನೊಂದು ಪಾರ್ಟಿ ಅಂತ ಮಾಡಬಾರ್ದು. ಮೊನ್ನೆ ಚಿಕ್ಕಪಟ್ಟ ಎಲೆಕ್ಷನ್ ಅಲ್ಲೂ ನಾನು ದೊಡ್ಡ ಸವಾಲು ಸ್ವೀಕಾರ ಮಾಡಿದ್ದೆ. ನನ್ನ ತಮ್ಮ ಸೋತ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಟೆಸ್ಟ್ ಕೇಸ್, ಟ್ರಯಲ್ ಕೇಸ್ ಅಂತ ಬೆಳಗ್ಗೆನೇ ಶುರು ಮಾಡ್ತೇವೆ ನಾವು ಎಲೆಕ್ಷನ್. ಸೋತ್ ಮಾರನೆಯಿಂದನೇ ಯಾರು ಬರ್ದೇವ್ರಿ ನಾನೇ ಕೆಲಸ ಶುರು ಮಾಡಿದೆ. ಸೊ ಈ ಕ್ಯಾಂಡಿಡೇಟ್ ಏನ್ ಮಾಡ್ತೀರಿ ಅಂತ ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಒಬ್ರಿಗೆ ಮಾತ್ರ ಫೋನ್ ಮಾಡಿ ಹಿಂಗ್ ತೀರ್ಮಾನ ಮಾಡ್ತಾ ಇದೀನಿ ಅಂತ ನಾನು ಹೇಳಿ, ಸೊ ನಾನು ಮಾಡಿ ತೀರ್ಮಾನ ಮಾಡಿ ಇವತ್ತು ಅಲ್ಲೂ ಗೆದ್ದಿದ್ದೀವಿ. ಚನ್ನಪಟ್ಟ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ, ಇಲ್ಲಿ ನಮ್ಮ ಶಿಗ್ಗಾವಲು ಮಾಜಿ ಮುಖ್ಯಮಂತ್ರಿ ಮಗ ಬಿಜೆಪಿಯಿಂದ, ಇಲ್ಲಿ ದಳದಿಂದ ಇಬ್ರು ಸೋತ್ಕೊಂಡು, ಸೊ 3 ಸೀಟು ಕೂಡ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಬಂತು. ಈಗ
ನಮ್ಮ ಪಾರ್ಟಿ ಅಧಿಕಾರದಲ್ಲಿ ಇದೀಗ ಜಯಪ್ರಕಾಶ್ ಹೆಗಡೆ ಅವರು ವಿನಯ್ ಕುಮಾರ್ ಸುರ್ಕೆ ಒಂದು 30-40 ವರ್ಷದಿಂದ ಪ್ರೋಗ್ರಾಮ್ಗಳ ಬಗ್ಗೆ ನೆನಪು ಮಾಡ್ತಾ ಇದ್ರು. ಅದು ಬೇಡ, ಈಗೇನು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವೇನು ಮಾತು ಕೊಟ್ಟಿದ್ದೀವಿ, ಏನು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂದಿದ್ದೀವಿ, ಇದನ್ನ ಬಿಜೆಪಿಯವರು ಏನಾದ್ರು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರ? ಯಾವ್ದಾದ್ರು ಬದುಕಿಗೆ ಅವ್ರು ಹೇಳಿದ್ರು ಭಾವನೆ ಮತ್ತೆ ಬದುಕು ಅಂತ. ಸೊ ಏನಾದ್ರು ಬದುಕು ಕಟ್ಕೊಳಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಇಲ್ಲೇ ನಾವು ಕೆಲವು ಗೋಷ್ಠಿಯನ್ನು ನಿಮ್ಮ ಮಂಗಳೂರಲ್ಲೇ ಒಂದು ಗೋಷ್ಠಿಯನ್ನು ಕೂಡ ರಾಹುಲ್ ಗಾಂಧಿ ಬಂದಾಗ ನಾವು ಮಾಡಿದೆವು. ಬೆಳಗಾಮಲ್ಲಿ ಗೃಹ ಜ್ಯೋತಿ ಮಾಡಿದೆವು, ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಮಾಡಿದೆವು. ಹಿಂಗೆಲ್ಲ ಒಂದೊಂದೇ ಕಾರ್ಯಕ್ರಮ ಮಾಡಿ ಇವತ್ತು ಎಷ್ಟೇ ಕಷ್ಟ ಇದ್ರೂ ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ. ಸೊ ಈಗ 2 ವರ್ಷ ನಮ್ಮ ಸರ್ಕಾರ ಮೇ 20 ತಾರೀಕು ಆಗ್ತದೆ. ನಾನೀಗಾಗಲೇ ಕೂತ್ಕೊಂಡು ನಮ್ಮ ಕೋರ್ ಟೀಮಲ್ಲಿ ನಾನು ಈಗ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದೇನೆ. ನಾನು ಇದನ್ನೆಲ್ಲೂ ಅನೌನ್ಸ್ ಮಾಡಿರಲಿಲ್ಲ, ಉಡುಪಿಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಅನ್ನೋದು ಕೋರ್ ಟೀಮ್ ರೆಡಿ ಮಾಡಿದ್ದೇನೆ. ಸದ್ಯದಲ್ಲೇ ಒಂದು 5-6 ಜನ ಮಿನಿಸ್ಟರ್ಸು, RDPR ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು ಮತ್ತು 5 ಗ್ಯಾರಂಟಿ ಮಿನಿಸ್ಟರ್ಸು ಅವ್ರ ಹತ್ರ ಕೂತ್ಕೊಂಡು ಫಸ್ಟ್ ಒಂದು ರೌಂಡ್ ಮೀಟಿಂಗ್ ಮಾಡಿ ಇದನ್ನ, ಏಕೆಂದ್ರೆ ಗವರ್ಮೆಂಟು ಪಾರ್ಟಿ ಎರಡು ಒಟ್ಟಿಗೆ ಕೆಲಸ ಮಾಡಬೇಕು. ನೀವು ಕಾರ್ಯಕರ್ತರು ಕೆಲಸ ಮಾಡಬೇಕು, ಅನುಷ್ಠಾನ ಸಮಿತಿಯವರು ಒಟ್ಟಿಗೆ ಮಾಡಿ ಜನರಿಗೆ ನಾವು ನೆನಪು ಮಾಡ್ತಾ ಇರಬೇಕು. ಜನ ಉಪಕಾರ ಸ್ಮರಣೆ ಇರ್ತದೆ, ಕೆಲವು ಪರ್ಸೆಂಟೇಜ್ ಅವರು ಉಪಕಾರ ಸ್ಮರಣೆ ಇರುವುದಿಲ್ಲ, ಆದರೆ ಬಹುತೇಕ ಉಪಕಾರ ಸ್ಮರಣೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಪ್ರಯಾಣದಲ್ಲಿ ಅನುಕೂಲ ಆಗಿದೆ, ಕೆಲವರಿಗೆ 2,000 ರೂಪಾಯಿ ಅಕೌಂಟ್ ಹೋಗಿದೆ, ಯುವಕರಿಗೆ ಸಿಕ್ಕಿದೆ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಹೀಗೆ ಏನು ನಾವು 5 ಗ್ಯಾರಂಟಿ ನಾವು ಮಾತಾಡಿದ್ದು ಅದನ್ನ ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಸೊ ಇದನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಡಿಸ್ಕಸ್ ಮಾಡೋದಿಲ್ಲ. ಸೊ ಅವರತ್ತೆಲ್ಲ ಚರ್ಚೆ ಮಾಡಿ ಚೀಫ್ ಮಿನಿಸ್ಟರ್ ಮುಂದೆ ಕೂಡ ನಾನು ಇಟ್ಟು ಪಕ್ಷದ ಪರವಾಗಿ ನಾನು ಅವ್ರಿಗೆ ಒಂದು ಏನ್ ಮಾಡಬಹುದು ಅಂತೇಳಿ ನನ್ನ ರಾಜಕೀಯದ ಸಣ್ಣ ಅನುಭವದಲ್ಲಿ ನಾನು ಚರ್ಚೆ ಮಾಡಿ ಸದ್ಯಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೇನೆ. ಈಗ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ, ಇದು AICC ಕಾರ್ಯಕ್ರಮ. ಇದು AICC ಅವರು ಈ ಕಾರ್ಯಕ್ರಮನ ನನಗೆ ಆದೇಶ ಕೊಡ್ತೇವೆ. ನಾನು ಅಲ್ಲೇ ಮುಗಿಸ್ಬೋದಾಯ್ತು. ನಾನು ಯಾಕೆ ನಿಮಗೆಲ್ಲ ತಿಳಿಸಿ ಅಂತಂದ್ರೆ, ನೀವೆಲ್ಲ ಬರಲಿ ಅಂತೇಳಿ 26 ಬರಲಿ, 56 ಬರಲಿ, 100 ಜನ ಬರಲಿ ಅಂತ ಎಲ್ಲ ಬಂದಿದ್ರಿ. ಬಂದು ಬಹಳ ಯಶಸ್ಸು ಮಾಡಿದ್ರಿ. ಖರ್ಗೆ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಅವರು ಬಹಳ ಚೆನ್ನಾಗಿ ಕೆಲವು ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ರು. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೂಡ ಹೋಯಿತು. ಯಾಕೆ ಈ ಒಂದು ಯೋಚನೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಬದುಕೇ ನಮ್ಮ ಸಂವಿಧಾನ, ನಮ್ಮ ಬದುಕೇ ನಮ್ಮ ಗಾಂಧೀಜಿಯವರ ತತ್ವ, ನಮ್ಮ ಬದುಕೇ ನಮ್ಮ ಭೀಮಾಬಾಯಿರವರ ಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಯಾವ ಮಾರ್ಗದರ್ಶನವನ್ನು ಈ ದೇಶಕ್ಕೆ ಎಲ್ಲರನ್ನ ಸಾಮಾಜಿಕವಾಗಿ ಯಾರನ್ನ ತುಳಿತಾ ಇದ್ದಾರೆ ಅದಕ್ಕೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಅವ್ರು ಬರೀ ನಾನು ಪರಿಶಿಷ್ಟ ಜಾತಿಯವರು, ನನ್ನ ಪರಿಶಿಷ್ಟ ವರ್ಗ ಅಂತ ಅವ್ರೇನು ಯೋಚನೆ ಮಾಡಿರಲಿಲ್ಲ. ಎಲ್ಲ ವರ್ಗಕ್ಕೂ ಕೂಡ ತುಳಿತವ್ರಿಗೆ ರಕ್ಷಣೆ ಮಾಡಬೇಕು ಅನ್ನೋದು ಚಿಂತನೆ ಮಾಡಿದ್ರು. ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟರು. ಅಪಮಾನಗಳಾಯಿತು, ಆ ಅಪಮಾನಗಳ ಆಗದು ಒಂದು ದೃಷ್ಟಿಯಿಂದ, ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ನಿಮಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದೆ. ಆ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ತಾವು ನಡೆಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಬೇಕು. ಇದಲ್ಲದೆ 2 ವರ್ಷದ ಸಂಭ್ರಮಕ್ಕೆ ನಾನು ಸದ್ಯದಲ್ಲೇ ನನಗೆ ಒಂದು ಪ್ರತ್ಯೇಕವಾದಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇನೆ. ಇದಲ್ಲದೆ ಇವತ್ತು ಕಾಂಗ್ರೆಸ್ ಕಚೇರಿ 100 ಕಚೇರಿ ಆಗಬೇಕು. ನಾನು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಮಾಜಿ MP ಗಳಿಗೆ, ಮಾಜಿ ಮಂತ್ರಿಗಳು ಯಾರಿದ್ದೀರಿ, MLCಗಳಿದ್ದೀರಿ, ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನಿಮ್ಮ ಡ್ಯೂಟಿ ಎಲ್ಲೆಲ್ಲ ಆಫೀಸ್ ಇಲ್ಲ, ಯು ಬೇಕ್ ಯು ಬಾರೋ, ನೀವೇನು ಬೇಕಾದ್ರೂ ಮಾಡಿ. ಒಂದೊಂದು ಕಾಂಗ್ರೆಸ್ ಕಚೇರಿ ಕಂಪಲ್ಸರಿಯಾಗಿ, ಇಲ್ಲಿ ಹೆಂಗೊಂದು ಕಚೇರಿ ಇದೆ ಆ ಥರ ಕಂಪಲ್ಸರಿಯಾಗಿ ಈ ತಿಂಗಳು ನೆಕ್ಸ್ಟ್ ಮಂತು ಇದೆ, ಈ ತಿಂಗಳು ಮಾರ್ಚ್ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬೆಂಗಳೂರಿನಲ್ಲಿ ಭೂಮಿ ಮಾಡ್ತಾ ಇದ್ದಾರೆ. ಆವತ್ತೇ 100 ಕಡೆ ಕೂಡ ಎಲ್ಲ ಕಡೆ ವರ್ಷದಾಗಿ ಇರ್ತದೆ.
ಹಿಂಗೆ ನಾವು ಶ್ರೀಶಕ್ತಿ ಸಮಾವೇಶದ ಗೃಹಲಕ್ಷ್ಮಿ ಕಾರ್ಯಕ್ರಮ, ನನ್ನ ಪದಗ್ರಹ ಕಾರ್ಯಕ್ರಮ, ಪ್ರತಿಗ್ರಹ ಕಾರ್ಯಕ್ರಮ ವರ್ಷದಲ್ಲಿ ಮಾಡಿದೋ ಹಂಗೆ ನಿಮ್ಮಲ್ಲೂ ಕೂಡ ಎಲ್ಲೆಲ್ಲಿ ಇಲ್ಲ ಅಲ್ಲಿ ಪೂಜೆ, ಅಲ್ಲಿಂದನೇ ನೇರವಾಗಿ ನಿಮ್ಮೆಲ್ಲರೂ ಕೂಡ ಅಡ್ರೆಸ್ ಮಾಡ್ತಾರೆ. ಅಲ್ಲೇ ನಿಮ್ದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಭೂಮಿ ಪೂಜೆನ ಅಲ್ಲಿಂದ ಕೂಡ ನಡೆಸ್ತದೆ. ಆ ರೀತಿ ನೀವೆಲ್ಲ ಸಿದ್ಧತೆ ಮಾಡಿಕೊಂಡು ನೀವೇ ಇಲ್ಲಿ ಎಷ್ಟು ಜಗ್ಗೇಸನ್ ಮಾಡಿ, ಆಮೇಲೆ ನೀವೆಲ್ಲ 100 ರೂಪಾಯಿ ಕೊಡಿ, 1000 ಕೊಡಿ, 5000 ಕೊಡಿ, 10,000 ಕೊಡಿ, ಲಕ್ಷ ಕೊಡಿ, 10 ಲಕ್ಷ ಕೊಡಿ. ನಾನು ಈ ಕಾಂಗ್ರೆಸ್ ಕಚೇರಿ ಕಟ್ಟುವಾಗ ನಾನು ಒಂದು 5 ಲಕ್ಷ ಕೊಟ್ಟಿದ್ದೇನೆ. ಹಾಸ್ಟೆಲ್ ಫೌಂಡೇಶನ್ ಕೇಳಿದ್ರು. ನಾನು ಯಾವ ದೊಡ್ಡ ಸ್ಥಾನದಲ್ಲೂ ಇರಲಿಲ್ಲ, ಬರೀ MLA ಇದ್ದೆ ನಾನು. ಆಗ ಕೂಡ ನನ್ನ ಕೈಲಾದಂತ ಕೊಟ್ಟಿದ್ದೆ. ಮುಂದಕ್ಕೂ ಕೂಡ ಇವತ್ತು ಕೂಡ ಈಗ ನೋಡಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ಹಾಲು ಯಾವ ರೀತಿ ಮಾಡಿದ್ದೀವಿ. ನಿಮಗೂ ಕೂಡ ಬಂದು ಕೂತ್ಕೊಂಡು ನಿಮ್ಗೂ ಗೌರವದಿಂದ ಒಂದು ದೇವರ ಆಫೀಸ್ ಬಂದ್ರೆ, ಏನೋ ಒಂದು ದೇವಸ್ಥಾನಕ್ಕೆ ಬಂದಾಗ ನಿಮ್ಗೂ ಕೂಡ ಗೌರವ ಬರೋ ರೀತಿಲಿ ಮಾಡಿದ್ವಿ, ಕಚೇರಿ ಕಟ್ಟಿದ್ವಿ. ಇನ್ನೂ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಈಗಾಗಲೇ ನಾವು ಬೆಂಗಳೂರಲ್ಲೇ ಇನ್ನೊಂದು 3 ಬಿಲ್ಡಿಂಗ್ ಕಟ್ಟಲಿಕ್ಕೆ ಈಗಾಗಲೇ ಸಿದ್ಧತೆ ಆಗ್ತೇನೆ. ಒಟ್ಟು ಸುಮಾರು 100 ಚಿಲ್ಲರೆ ಆಗಿದೆ. ಆದ್ರೆ ನಾನು ಆದೇಶ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಕಚೇರಿ ಹೆಸರಿಗೆ ರಿಜಿಸ್ಟ್ರೇಷನ್ ಅಂತ ಮಾತ್ರ ಭೂಮಿ ಪೂಜೆ ಮಾಡಿಸ್ತೀನಿ, ಇಲ್ಲ ಅಂದ್ರೆ ನಾವು ಹೋಗ್ತೇವೆ. ಕೊನೆಗೆ ಯಾವ್ದೋ ಹೆಸರು ಮಾಡ್ಕೊಬಿಟ್ಟು ಕೊನೆಗೆ ನಂದು ಬಿಟ್ರೆ ಅದೆಲ್ಲ ಆಗುದಿಲ್ಲ. ಸೊ ಎಲ್ಲ ಕೆಲವೆಲ್ಲ ಸುಮ್ಮನೆ ಇಟ್ಕೊಬಿಡೋದು ಹೆಸರುಗಳನ್ನ ಇಟ್ಕೊಂಡು ನನ್ನ ಸ್ವಂತ ಹೆಸರೇ ಇಟ್ಕೊಬಿಡೋದಿಲ್ಲ, ಅದಕ್ಕೆಲ್ಲ ಅವಕಾಶ ಇಲ್ಲ. ನೇರವಾಗಿ KPC ಹೆಸರಿಗೆ ರಿಜಿಸ್ಟರ್ ಆಗ್ಬೇಕು, ಆಗ ಮಾತ್ರ ಅದಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ. ಸೊ ನಾನು ವಿನಯ್ ಕುಮಾರ್ ಸೊಲ್ಪಿಗೆ, ಜಯಪ್ರಕಾಶ್ ಹೆಗಡೆಗೆ, ಮಂಜುನಾಥ್ ಭಂಡಾರಿಗೆ, ಐವಾನ್ ಡಿಸೋದಾಗೆ ಇವರೆಲ್ಲ ಈಗ ಸ್ಥಾನದಲ್ಲಿ ಇರೋರು, ಜವಾಬ್ದಾರಿ ಹೊತ್ಕೊಂಡಿರೋರು, ಇವರು ಇದನ್ನ ಮಾರ್ಗದರ್ಶನ ಮಾಡಿ KPCCಗೆಲ್ಲ ತಿಳಿಸಿ ಇನ್ನೊಂದು 10-15 ದಿನ ಟೈಮ್ ಇದೆ, ಅಷ್ಟರೊಳಗೆ ಬರೆದು ಒಂದು ಪ್ಲಾನ್ ಸ್ಯಾಂಕ್ಷನ್. ನನಗೆ ನೀವೇನು ದೊಡ್ಡದಾಗೆ 10,000 ಅಡಿ ಕಟ್ಟೋದು ಬೇಡ, ಒಂದು 50-80 ಸೈಟ್ ಇದ್ರೆ ಸಾಕು. ನನಗೆ ತಾಲೂಕು ಲೆವೆಲ್ ಅಸೆಂಬ್ಲಿ ಸೈಟ್ ಮೀಟಿಂಗ್ ಮಾಡ್ಬೇಕಾದ್ರೆ ಕೊಟ್ಟಿದ್ದು ಬಹಳ ಸಂತೋಷ, ಕೊಟ್ಟಿದ್ದು ಬಹಳ ಸಂತೋಷ. ಸೊ ಇದನ್ನ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಿಮ್ಗೆ ಆಥರೈಸ್ ಕೂಡ ನಾನು ಮಾಡ್ತೇನೆ. ನಾನು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ನೀವು ಮಾಡಬೇಕು. ಮತ್ತು ಆಫೀಸ್ಗೆ ನಾನು KPCC ದುಡ್ಡು ಕೊಡ್ತೀನಿ, ಏನು ತೊಂದರೆ ಇಲ್ಲ. ಅಲ್ಲಿ ಇಲ್ಲಿ ಏನೋ ಒಂದು ಶಿಕ್ಷೆ ಕೊಡ್ತೀನಿ ನಾನು, ಬಟ್ ನೀವು ಹಾಕ್ಬೇಕು. ಪ್ರತಿಯೊಬ್ಬರು ಕೂಡ ಒಂದು ಇಟ್ಟಿಗೆ ಇರಬೇಕು, ಪ್ರತಿಯೊಬ್ಬರದು ಒಂದು ಇಟ್ಟಿಗೆ ಆ ಕಚೇರಿ ಮೇಲೆ ಇದ್ದಾಗ ಮಾತ್ರ ನಿಮ್ಗೆ ಅದ್ರ ಮೇಲೆ ಹೆಚ್ಚು ಪ್ರೀತಿ ಬರ್ತದೆ. ಈಗ ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗಿದೆ, ಯಾವ ಸರ್ಕಾರದಿಂದನೂ ಕೊಟ್ಟುಕೊಳ್ಳುವಂತೆ 66 ಕೋಟಿ ಬಂಡವಾಳ ಹಾಕಿದಾರಂತೆ, ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು 33 ಕೋಟಿಗೆ ಪ್ಲಾನಿಂಗ್ ಅಂತ ಎಲ್ಲ ಭಕ್ತಾದಿಗಳೇ ಕೊಟ್ಟಿದ್ದಾರಂತೆ. ಅದು ಅವ್ರ ದೇವಸ್ಥಾನ, ಇದು ನಿಮ್ ದೇವಸ್ಥಾನ, ಇಷ್ಟೇ. ಅದಕ್ಕೆ ಮಾಡಬೇಕು. ಆಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಈ ಅಸೆಂಬ್ಲಿ ಟೈಮಲ್ಲೇ ಎಲ್ಲ ಗೆದ್ದಂಥವ್ರು ಸೋತಂಥವ್ರನ್ನ ಕರೆದು ರಿಸರ್ವೇಶನ್ ವಿಚಾರದಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾನು ಸೋತರು ಕೂಡ ಕರೆದು ಇನ್ನೊಂದು ಮೀಟಿಂಗ್ ಮಾಡಿ ರಿಸರ್ವೇಶನ್ SC ST ಇರೋ ಕಡೆ ನಾವೇನು ಮಾಡೋಕ್ಕಾಗಲ್ಲ, ಆಪರೇಷನ್ ಮೇಲೆ ಹೋಗ್ತದೆ. ಮಿಕ್ಕಿದ ಯಾವ ರೀತಿ ಸಹಕಾರ ಕೊಡಬೇಕು ನಮ್ಮ ಪಕ್ಷದ ವತಿಯಿಂದ ನಾವು ನಿಮಗೆ ಕೊಡ್ತೇವೆ, ನೀವು ಅದಕ್ಕೆಲ್ಲ ಕೂಡ ಮಾಡಬೇಕು. ಆಮೇಲೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್ ಗೆದ್ದಿದ್ದೀರಿ, ನೀವು ಗೆದ್ದಿರೋದು BJP ಅವ್ರ ಮೇಲೆ ಅಲ್ಲ, ನಮ್ಮ ಪಾರ್ಟಿಯವ್ರ ಮೇಲೆ. ಗೆದ್ದವ್ರನ್ನ ಸೋತವ್ರನ್ನ ಯಾರು ಮೆಂಬರ್ ಆಗಿದ್ದಾರೆ ಅವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡಿರ್ಬೇಕು. ಇವನು ಆ ಗುಂಪು, ಇವನು ಈ ಗುಂಪು, ಇವನು DK ಗುಂಪು, RS ಗುಂಪು, ಯಾವ ಗುಂಪು ಇಲ್ಲ. ಯಾರು ಯಾವ್ದಾದ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ್ದಾದ್ರು ಗುಂಪು ಒಬ್ಬಕ್ಕ ಹಾಕೊಂಡು ಕೂತ್ಕೊಂಡ್ರೆ ಹೀರೋಗಳೆಲ್ಲ 0 ಆಗವ್ರೆ, 0 ಎಲ್ಲ ಹೀರೋ ಆಗವ್ರೆ. ಇದು ನಿಮ್ಮ ತಲೆ ಕೂಡ ಇದು ಅನ್ವಯಿಸಿದೆ. ನಮಗೆ ಪಾರ್ಟಿ ಮುಖ್ಯ. ನನಗೆ ಒಂದು ವಿಶ್ವಾಸ ಇದೆ, ನಿಮ್ಮ 2 ಜಿಲ್ಲೆಯಲ್ಲಿ ಸೇರಿ ಅತಿ ಹೆಚ್ಚು ಕಮ್ಮಿ 9 ಸೀಟಾರು ಕೂಡ ಕಂಪಲ್ಸರಿ ನೆಕ್ಸ್ಟ್ ಟೈಮ್ ಗೆಲ್ಲಲಿಕ್ಕೆ ನೀವೆಲ್ಲ ಭೂಮಿ ಸಿದ್ಧತೆ ಮಾಡ್ಕೊಳ್ಬೇಕು. ನಾನು ಇನ್ನೊಂದು 6 ತಿಂಗಳು 3 ತಿಂಗಳು ನೋಡ್ತೀನಿ. ಇಲ್ಲ ಅಂದ್ರೆ ನಾವು ನಮ್ಮ ಕ್ಯಾಂಡಿಡೇಟ್ಗಳನ್ನ, ಹೊಸ ಕ್ಯಾಂಡಿಡೇಟ್ಗಳನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ಅದನ್ನ ಎಚ್ಚರಿಕೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಮಗೆ ಕ್ಯಾಂಡಿಡೇಟ್ ಗೆಲ್ಲೋದು ಮುಖ್ಯ ಹೊರತು ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.